ಹಾಸನ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್‌ನಲ್ಲಿ 83 ಹುದ್ದೆಗಳ ನೇಮಕಾತಿಗೆ 2018ರಲ್ಲಿ ಅಧಿಸೂಚನೆ ಹೊರಡಿಸಲಾಗಿತ್ತು. ಕಿರಿಯ ಸಹಾಯಕ, ಸೂಪರ್ವೈಸರ್ ಹಾಗೂ ಅಟೆಂಡರ್ ಹುದ್ದೆಗಳಿಗೆ ಅರ್ಜಿಗಳನ್ನು ಸ್ವಾಗತಿಸಲಾಗಿತ್ತು. 2019ರಲ್ಲಿ ಎಲ್ಲ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸಲಾಗಿತ್ತು. ಬಳಿಕ ಸರ್ಕಾರದ ನಿರ್ದೇಶನದಂತೆ 25/10/2019ರಂದು ನೇಮಕಾತಿ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು. ನೇಮಕಾತಿ ತಡೆ ಆದೇಶ ಪ್ರಶ್ನಿಸಿ ಬ್ಯಾಂಕ್ ಆಡಳಿತ ಮಂಡಳಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದೆ. 2018ರ ಅಧಿಸೂಚನೆಯ ನಂತರ ಬ್ಯಾಂಕ್ ಯಾವುದೇ ಹೊಸ ನೇಮಕಾತಿ ಅಧಿಸೂಚನೆ ಹೊರಡಿಸಿಲ್ಲ. ಕೆಲವು ವಂಚಕರು ಬ್ಯಾಂಕ್ ಹೆಸರಿನ ಉದ್ಯೋಗ ಹೊರಡಿಸುವುದಾಗಿ ಅಭ್ಯರ್ಥಿಗಳಿಂದ ಹಣ ವಸೂಲಿ ಮಾಡುತ್ತಿರುವ ಬಗ್ಗೆ ದೂರುಗಳು ಬಂದಿವೆ. ಲಿಖಿತ ಪರೀಕ್ಷೆ ಆಗ್ತದೆ. ಮತ್ತೆ 30ನೇ ತಾರೀಕಲ್ಲಿ ಅಟೆಂಡರ್ದು ಲಿಖಿತ ಪರೀಕ್ಷೆ ಆಗ್ತದೆ. ಅದಾದ ನಂತರ 25 ಮತ್ತು 2019 10ನೇ ತಿಂಗಳು 25ನೇ ತಾರೀಕಲ್ಲಿ ಸರ್ಕಾರದಿಂದ ನೇಮಕಾತಿ ಆದೇಶಕ್ಕೆ ತಡೆಯಾಜ್ಞೆಯನ್ನು ಬರ್ತದೆ. ನಾವು ಮುಂದುವರೆದಂತೆ ನಾವು ಉಚ್ಚ ನ್ಯಾಯಾಲಯದಲ್ಲಿ ಒಂದು ರಿಟ್ ಪಿಟಿಷನ್ ಹೋಗ್ತೇವೆ. ಅದೀಗ ಆ ಒಂದು ನೇಮಕಾತಿ ಪ್ರಕ್ರಿಯೆ ತಡೆಯಾಜ್ಞೆಯಿಂದ ಈ ಕೋರ್ಟ್ ಹಂತದಲ್ಲಿ ಅದು ಪ್ರೋಸೆಸ್ ಇದೆ. ಈಗ ಏನಾಗಿದೆ ಅಂತಂದರೆ ನಿಮಗೆಲ್ಲ ಮಾಹಿತಿ ಬಂದಿರ್ಬೋದು ಅಂತ ನಾವು ಕೂಡ ಭಾವಿಸ್ತಾ, ವಿಶೇಷವಾಗಿ ಅರಸೀಕೆರೆ ತಾಲೂಕು ಆ ಭಾಗದಲ್ಲಿ ಇವರೇನು ಈ ಸಮಾಜ ಘಾತಕರು ಏನಿದ್ದಾರೆ ಅವರು ಕೆಲವು ಅಮಾಯಕ ಅಭ್ಯರ್ಥಿಗಳಿಂದ ಅವರಿಗೆ ಆಮಿಷಗಳನ್ನ ಒಡ್ಡಿ ನಿಮಗೆ ಹುದ್ದೆಗಳನ್ನ ಕೊಡಿಸ್ತೀವಿ ಅಂತ ಎಲ್ಲ ಕಡೆ ಹಣ ವಸೂಲಿ ಮಾಡ್ತಿದ್ದೀರಿ ಅನ್ನೋದು ನಮ್ಮ ಗಮನಕ್ಕೆ ಬಂದ್ಕೊಳ. 2020ರಲ್ಲಿ ನಾವು ಬಂದ ನಂತರ ನಾವೇನು ಮಾಡೋದು, ಆವಾಗಲೇ ಪ್ರಕಾಶ್ ಗೌಡರು SP ಅವರಿದ್ರು ಗಮನಕ್ಕೆ ತಂದು ಅಲ್ಲಿ ನಮ್ಮೊಟ್ಟಿಗೆ ಯಾರೋ ಒಬ್ಬ ಅಭ್ಯರ್ಥಿ ಬಂದಿದ್ದ, ಅವನು ಕರ್ಕೊಂಡೋದನ್ನ SP ಅವರಿಗೆ ನಾನು ಮತ್ತು ನಮ್ಮ MD ಅವರು ಹೋದ್ರು. ಅವ್ರೇನು ಮಾಡ್ತಾರೆ, ಕ್ರೈಮ್ ಇನ್ಸ್ಪೆಕ್ಟರ್ ಕಾಲ್ ಮಾಡ್ತಾರೆ. ಅವ್ರ ಹತ್ರ ಹೋದಾಗ ಅವರು ಅದಕ್ಕೆ ಪೂರ್ವವಾದ ಏನಾದ್ರು ದಾಖಲಾತಿಗಳಿದ್ರೆ, ಯಾರು ಫೋನ್ ಕಾಂಟ್ಯಾಕ್ಟಲ್ಲಿ ಮಾತಾಡಿದ್ರೆ ಅದಕ್ಕೆ ಏನಾದ್ರು ದಾಖಲಾತಿಗಳಿದ್ರೆ ತಂದುಕೊಡಿ ಅಂತ ಹೇಳಿದ್ರೆ ಅವರು ಮಾರ್ಗದರ್ಶನ ತಪ್ಪಿ ಅಂತ ಬಂದರು, ಮತ್ತು ಬರಲಿಲ್ಲ. ಅದಾದ ನಂತರ ನಾವು ನಮ್ಮ ಬ್ಯಾಂಕಲ್ಲೇ ನಿಮ್ಮನ್ನೆಲ್ಲರೂ ಕರೆಸಿ ಏನು ಅರ್ಜಿ ಹಾಕಿರೋಂಥ ಅಭ್ಯರ್ಥಿಗಳಿಗೆ ಮನವಿಯನ್ನು ಮಾಡ್ಕೊಳ್ತೀವಿ. ನೀವು ಯಾವುದೇ ಆಮಿಷಕ್ಕೆ ನೀವು ಬಲಿಯಾಗಬೇಡಿ. ಈಗ ಚುನಾವಣಾ ಪ್ರಕ್ರಿಯೆ ನೇಮಕಾತಿ ಪ್ರಕ್ರಿಯೆ ತಡೆಯಾಜ್ಞೆ ಇರೋದ್ರಿಂದ ಅದು ತಡೆಯಾಜ್ಞೆ ತೆರವಾದ ನಂತರ ನಮ್ಮ ವೆಬ್ಸೈಟ್ ಮೂಲಕ, ಮಾಧ್ಯಮದ ಮೂಲಕ ನಿಮಗೆ ವಿಷಯನ ತಲುಪಿಸ್ತೀವಿ. ಜೊತೆಗೆ ನಮ್ಮ ಈ ಎಸ್ಟಾಬ್ಲಿಷ್ಮೆಂಟ್ ಅಧಿಕಾರಿಗಳ ಕಾಂಟ್ಯಾಕ್ಟ್ ನಂಬರ್ನ ಕೂಡ ಕೊಟ್ಟಿರ್ತೀವಿ. ನಿಮ್ಗೇನಾದ್ರು ಮಾಹಿತಿ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ ಅಂತ. ಈಗ ಈ ಒಂದು ತಿಂಗಳಿಂದ ಈಚೆಗೆ ಸ್ವಲ್ಪ ಎಲ್ಲ ಕಡೆ ನಮಗೆ ಕೆಲವರು ಬಂದಿದ್ರು, ನಮ್ಮ ಬ್ಯಾಂಕಿಗೆ ಬಂದಿದ್ರು, ಅವ್ರು ಯಾರು ನಮಗೆ ಅರ್ಜಿ ಕೊಡಲಿಕ್ಕೂ ತಯಾರಿಲ್ಲ. ಇವರು ಒಂದೇ ಒಂದು ಜೀರೋ ಬಂದಿಲ್ಲ ಸರ್. ಈ ಥರ ನಾವು ಮೋಸ ಹೋಗಿದ್ದೀವಿ, ನಮ್ಗೆ ಅನ್ಯಾಯ ಆಗಿದೆ, ಇದ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಇದುವರೆಗೂ ಯಾವುದೇ ಥರದ ಒಂದು ಅರ್ಜಿನೂ ಬಂದಿಲ್ಲ. ನಾವು ಆಯ್ತು ಬಂದು ಲಿಖಿತವಾಗಿ ನೀವು ಅರ್ಜಿ ಕೊಡಿ ಅಂದರೆ ಅವ್ರಿಗೂ ಯಾರು ಕೊಟ್ಟಿಲ್ಲ. ಈ ಮೊನ್ನೆ ಏನೆಲ್ಲ ವಾಟ್ಸಪ್ಪಲ್ಲೆಲ್ಲ ಎಲ್ಲ ಕಡೆ ಹರಿದಾಡ್ತಾ ಇದ್ವಿ. ಆ ವಿಚಾರವಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ನಾವು ಮತ್ತೊಮ್ಮೆ ಪತ್ರಿಕಾಗೋಷ್ಠಿ ಮೂಲಕ ಇವತ್ತೇನು ಜಿಲ್ಲೆಯಲ್ಲಿ ನಾವು 3 ಹಂತದ ಹುದ್ದೆಗಳನ್ನ ನೇಮಕ ಮಾಡಲಿಕ್ಕೆ ನಾವು ಅರ್ಜಿಯನ್ನು ಕಾಲ್ ಮಾಡಿದ್ದೀವಿ. ಅವರು ಈಗಲೂ ಸಹ ಯಾವುದೇ ಆಮಿಷ ಮತ್ತು ಹಣಕ್ಕೆ ಬಲಿಯಾಗಬೇಡಿ, ಮೋಸ ಹೋಗಬೇಡಿ. ನಾವು ಮುಂದಿನ ಅದು ತಡೆಯಾಜ್ಞೆ ತೆರವಾದ ನಂತರ ಇದೇ ನಿಮ್ಮ ಮಾಧ್ಯಮದ ಮೂಲಕ, ನಮ್ಮ ವೆಬ್ಸೈಟ್ ಮೂಲಕ ಅವ್ರಿಗೆ ಮಾಹಿತಿಯನ್ನು ಕೊಡ್ತೀವಿ ಅಂತ ಮನವಿ ಮಾಡ್ಕೊಳ್ಳಿಕ್ಕೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಕೆಲವರು ಏನಾಗಿದೆ ಅಂತಂದರೆ 2019ರಲ್ಲಿ 3 ಹಂತದ್ದು ಹುದ್ದೆಗಳು ಲಿಖಿತ ಪರೀಕ್ಷೆ ಮುಗಿದೋಗ್ತಾರೆ. ಇಲ್ಲಿ ಏನಾಗಿದೆ ಅಂತ ಈಗ ನಮ್ಮ ಕೆಲವು ಕಾಪಿಗಳಲ್ಲಿ ಬಂದಿದೆ, ನಾವು ಕಲೆಕ್ಟ್ ಮಾಡಿದ್ದೀವಿ. 2024ರಲ್ಲಿ ನಾವು ಹುದ್ದೆಗಳನ್ನೇ ಕಾಲ್ ಮಾಡಿಲ್ಲ. ಪ್ರಧಾನ ವ್ಯವಸ್ಥಾಪಕರ ಹುದ್ದೆ, ಸಹಾಯಕ, ಕಿರಿಯ ಸಹಾಯಕರ ಹುದ್ದೆಗಳನ್ನ ಪ್ರವೇಶ ಪತ್ರನ ಪ್ರಿಂಟ್ ಮಾಡಿಸಿ ಎಲ್ಲ ಬೋಗಸ್ ಸಿಗ್ನೇಚರ್ ನಮ್ಮ MD ಅವ್ರದ್ದು ಆ ಸೀಲನ್ನು ಹಾಕಿ ಈಗಾಗಲೇ ಕೆಲವರು ಏನಿವತ್ತು ಸಮಾಜ ಘಾತಕರು ಅಂತ ಹೇಳ್ತೀವಿ ಅವ್ರಿಗೆ ಕೊಟ್ಟು ಹಣ ವಸೂಲಿ ಮಾಡಿದರೆ ಅಂತ ನಿನ್ನೆ ನಮ್ಮ ಕಚೇರಿಗೆ ಕೆಲವರು ಅಭ್ಯರ್ಥಿಗಳ ಸಮೇತ ಅಲ್ಲಿ ಬಂದಿದ್ರು. ಅಭ್ಯರ್ಥಿಗಳು ಇದ್ರು.
ARS ಪಕ್ಷದವರು ಬಂದಿದ್ರು ಅವರ ಅಭ್ಯರ್ಥಿ ಅಲ್ಲ ಅನಂತ ರೆಡ್ಡಿ ಎಲ್ಲ ಅವರು ಅಭ್ಯರ್ಥಿ ಎಲ್ಲ ಅವರು ಅವ್ರ ಕುಟುಂಬದ ಅವರು 3 ಜನ ನಾನು ದುಡ್ಡು ಕೊಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಅವ್ರ ಕುಟುಂಬದ 3 ಜನ ಅವರು ರೆಡ್ಡಿ ಅವ್ರು ಬಂದು ನಾನು ಕೊಡ್ಸಿದ್ದೀನಿ ದುಡ್ಡನ್ನ ಇಂಥವ್ರಿಗೆ ಸುರೇಶ್ ಅವ್ರಿಗೆ ಕೊಡ್ಸಿದ್ದೀನಿ ಅನ್ನೋ ಮಾಹಿತಿ ಕೊಟ್ಟರು. ಅವ್ರು ಸುರೇಶ್ ಯಾರು ನಮ್ಮ ಮಾಹಿತಿ ಸಂಬಂಧಪಟ್ಟಾಗ ಬಂದಲ್ಲ. ಸೊ KR ಪಕ್ಷದ ಸ್ನೇಹಿತರು ಏನು ಬಂದಿದ್ರು ಅವರು ಈ ಥರ ಇದೆ ನೋಡಿ ಈ ಥರ ಎಲ್ಲ ಇದೆ ನೋಡಿರೋದು 2025ರಲ್ಲಿ ಲಿಖಿತ ಪರೀಕ್ಷೆ 24 ಅದು 24ರಲ್ಲಿ ನಾವು ಎಕ್ಸಾಮ್ ಮಾಡಿರಲಿಲ್ಲ. ಲಿಖಿತ ಪರೀಕ್ಷೆ ನಾವು ಕೊಟ್ಟಿದ್ದೆ. ಬಟ್ ಆ ಅಭ್ಯರ್ಥಿಗಳು ಏನೋ 5-6 ಜನ ಹೆಸರು ಕೊಟ್ಟರು. ಅದು ಅರ್ಜಿ ಹಾಕಿದ್ರಲ್ಲೂ ಗೊತ್ತಿಲ್ಲ. ಯಾಕಂದ್ರೆ 2017 ಎಕ್ಸಾಮ್ ಆಗಿರೋದು. ಸೊ ಅವ್ರ ಕಡೆ ದುಡ್ಡು ಕಾರ್ಡ್ ನಾನು ಒಂದು 42 ಲಕ್ಷ ಕೊಡಿಸಿದ್ದೀನಿ ಅಂತ ಅಂದ್ಬಿಟ್ಟು ಆ ರೆಡ್ಡಿ ಅವರು ಹೇಳಿದರು. ಇದನ್ನು ಚಂದಾಪುರದ ಹೆಸರು ಟಿಪ್ಪು ಹತ್ರ ಯಾರು ಅವರು KR ಪಕ್ಷದಿಂದ ಬಂದಿದ್ರು. ಅವ್ರು ನಾನು 42 ಲಕ್ಷ ಕೊಡಿಸಿದ್ದೀನಿ ತಮ್ಮದೇ 2 ಜನ ಇದ್ದಾರೆ ಕೊಡಿಸಿದ್ದೆ. ಇದನ್ನು ಕೊಡಿಸಿದ್ದು ಈಗ